ಆವತ್ತು ಮದುವೆ ಆದ ಮೊದಲ ರಾತ್ರಿ ಕೋಣೆ ತುಂಬ ಮಲ್ಲಿಗೆ ಹೂವಿನ ಘಮ ಆವರಿಸಿತು. ಹಾಲಿನ ಲೋಟ ಹಿಡಿದು ಒಳಗೆ ಬಂದ ಶ್ರುತಿ ಸಂಪೂರ್ಣ ನಡುಗ್ತಾ ಇದ್ಲು. ತಲೆ ತಗ್ಸಿ ಸೀರೆ ಸೆರಗನ್ನು ಬೆರಳುಗಳಿಗೆ ಸುತ್ತಕೊಳ್ತಾ ಮಂಚದ ಮೂಲೆಯಲ್ಲಿ ಬಂದು ಕುಳಿತುಕೊಂಡ್ಳು. ಅವಳಿಗೆ ಈ ಸಂಸಾರ ಅಥವಾ ಗಂಡ ಹೆಂಡತಿ ಸಂಬಂಧದ ಬಗ್ಗೆ ಯಾವುದೇ ದೊಡ್ಡ ಜ್ಞಾನ ಏನಿರಲಿಲ್ಲ. ಅಮ್ಮ ಹೇಳ್ಕೊಟ್ಟಿದ್ದಷ್ಟೇ, ಗಂಡನೇ ಎಲ್ಲ, ಅವ್ರು ಹೇಳಿದಾಗ ಕೇಳಬೇಕು, ಅವ್ರ ಖುಷಿನೇ ನಮ್ಮ ಖುಷಿ ಅಂತ. ಅಷ್ಟಕ್ಕೂ ಅವಳು ತೀರಾ ಮೃದು ಸ್ವಭಾವದ ಹುಡುಗಿ. ಜೋರಾಗಿ ಮಾತಾಡೋಕ್ಕೂ ಹೆದರುವಂತಹ ಜೀವ. ಬೇಕಾದ್ರೆ ಜೋರಾಗಿ ಗದರಿಸಿದ್ರೆ ಸೈಲೆಂಟ್ ಆಗುವಂಥ ಒಂದು ಹೆಣ್ಣು. ಕಿರಣ್ ಪರಿಸ್ಥಿತಿ ಬೇರೆ ಇರಲಿಲ್ಲ. ಮನೆಯಲ್ಲಿ ಎಲ್ಲರೂ ಅವನನ್ನು ತುಂಬಾ ಸಭ್ಯ ಮುಗ್ಧ ಹುಡುಗ ಅಂತಲೇ ಗುರುತಿಸ್ತಿದ್ರು. ಸ್ನೇಹಿತರು ಮದುವೆ ಮುನ್ನ ಏನೇನೋ ತಮಾಷೆ ಕೂಡ ಮಾಡಿದರು. ಪ್ರಾಯೋಗಿಕವಾಗಿ ಅವನಿಗೆ ಈ ವಿಷಯದಲ್ಲಿ ಯಾವುದೇ ಅನುಭವವಾಗಲಿ ಆಳವಾದ ಅರಿವಾಗಲಿ ಇರಲಿಲ್ಲ. ಕಿರಣ್ ಕೂಡ ನಿಧಾನವಾಗಿ ಬಾಗಿಲನ್ನು ಹಾಕಿ ತಿರುಗಿ ನಿಂತ. ಶ್ರುತಿ ನಡುಗುತ್ತಿರುವುದನ್ನು ನೋಡಿ ಅವನಿಗೆ ಏನು ಮಾಡಬೇಕಂತಾನೆ ತೋಚ್ತಾ ಇರಲಿಲ್ಲ. ಶ್ರುತಿ ಎಂದು ಕಿರಣ್ ಮೆಲ್ಲನೆ ಕರೆದ. ಅವಳ ಹೃದಯದ ಬಡಿತ ಡವಡವ ಅಂತ ಜೋರಾಯಿತು. ಎನ್ನುತ್ತಾ ಹಾಲಿನ ಲೋಟವನ್ನು ಕೂಡ ಮುಂದಿಟ್ಲು. ಅವನು ಲೋಟವನ್ನು ಟೇಬಲ್ ಮೇಲಿಟ್ಟು ಅವಳ ಪಕ್ಕದಲ್ಲೇ ಕುಳಿತ. ಇಬ್ಬರ ನಡುವೆ ಒಂದು ಅಡಿ ಅಂತರ ಕೂಡ ಇತ್ತು. ಯಾರು ಏನೂ ಕೂಡ ಮಾತಾಡ್ತಾ ಇರಲಿಲ್ಲ. ಕೇವಲ ಇಬ್ಬರ ಉಸಿರಾಟದ ಸದ್ದಷ್ಟೇ ಕೂಡ ಕೇಳಿಸ್ತಾ ಇತ್ತು. ಕಿರಣ್ ತಾನು ಮುನ್ನಡೆಯಬೇಕೋ ಬೇಡವೋ ಎಂಬ ಗೊಂದಲದಲ್ಲೇ ಇದ್ದ. ಅವಳ ಕೈ ತೀರಾ ಕೋಮಲವಾಗಿ ನಡುಗ್ತಾ ಇರುವಂಥದ್ದನ್ನು ಗಮನಿಸಿದ ಅವನು ಮೆಲ್ಲನೆ ತನ್ನ ಕೈಯನ್ನು ಅವಳ ಕೈ ಮೇಲೆ ಇಟ್ಟ. ಕಿರಣ್ನ ಕೈ ತಗುಲಿದ ತಕ್ಷಣ ಶ್ರುತಿ ಒಮ್ಮೆಲೆ ಜೊಳಕ್ ಅಂದ ಹಾಗೆ ಹಿಂಜರಿದು ಬಿಡ್ತಾಳೆ. ಅವಳ ಕಣ್ಣುಗಳಲ್ಲಿ ಹೆದರಿಕೆ ಭಯ ಜಾಸ್ತಿನೇ ಆಗ್ತಾ ಇತ್ತು. ಕಿರಣ್ ಸಾಫ್ಟಾಗಿಯೇ ಕೇಳ್ತಾ ಇದ್ದಾನೆ. ಶ್ರುತಿ ತಲೆ ಅಲ್ಲಾಡಿಸ್ತಾಳೆ. ಇಲ್ಲ ಅಂದರೆ ಅದು ಮಾತೇ ಹೊರಡ್ತಾ ಇಲ್ಲ. ಕಿರಣ್ ಕೂಡ ಮುಗುಳ್ನಕ್ಕು. ನನಗೂ ಇದು ಹೊಸ್ತೆ ಶ್ರುತಿ, ಎಲ್ಲರಿಗೂ ಕೂಡ ಅಷ್ಟೇ ಅಲ್ವಾ. ನನಗೂ ಏನು ಮಾಡಬೇಕು, ಹೇಗೆ ಮಾತಾಡಬೇಕು ಅಥವಾ ಹೇಗೆ ಮುಂದುವರಿಬೇಕು ಅಂತ ಸರಿಯಾಗಿ ಗೊತ್ತಿಲ್ಲ. ನೀನು ಇಷ್ಟೊಂದು ಹೆದರಿದ್ರೆ ಹೇಗೆ? ನನಗೂ ಭಯ ಆಗುತ್ತಲ್ವ. ನಾವು ಮೊದಲು ಒಬ್ರನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋಣ ಆಯಿತಾ ಅಂತ ಅಂದ್ಬಿಟ್ಟ. ಅವನ ಈ ಮೃದುವಾದ ಮಾತು ಶ್ರುತಿಯ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ನೀಡಿತು. ಅವಳು ನಿಧಾನವಾಗಿ ತಲೆ ಎತ್ತಿ ಅವನ ಕಣ್ಣುಗಳನ್ನೇ ನೋಡ್ತಾ ಇದ್ಲು. ಇಬ್ಬರ ಕಣ್ಣುಗಳು ಒಂದಾದ ಆ ಕ್ಷಣದಲ್ಲಿ ಆ ಮುಜುಗರದ ನಡುವೆಯೂ ಒಂದು ಹೊಸ ಆಕರ್ಷಣೆಯ ಕಿಡಿ ಅನ್ನೋದು ಹತ್ಕೊಳ್ಳುತ್ತೆ. ಬೇಕು ಅನ್ನೋ ಬಲವಂತದಲ್ಲಿ ಆಸೆ ಹುಟ್ಟುತ್ತಾ ಇಲ್ವೋ, ಪರವಾಗಿಲ್ಲ ಅನ್ನೋದರಲ್ಲಿ ತುಂಬ ಆಸೆ ಇರುತ್ತೆ. ಕಿರಣ್ ಈಗ ಅವಳ ಹೆಗಲ ಮೇಲೆ ಕೈ ಇಟ್ಟು ತನ್ನ ಹತ್ತಿರ ಕೇಳಿಕೊಂಡು ಅವಳ ದೇಹ ಮತ್ತಷ್ಟು ಮೃದುವಾಗಿ ಅವನಿಗೆ ಶರಣಾಗುವಂತಾಯಿತು. ಕಿರಣ್ ಅವಳನ್ನು ಹತ್ತಿರಕ್ಕೆ ಎಳೆದುಕೊಳ್ತಿದ್ದಂತೆ ಶ್ರುತಿಯ ಹೃದಯದ ಬಡಿತ ಮತ್ತಷ್ಟು ಜೋರಾಯಿತು. ಅವಳ ಮುಗ್ಧತೆ ಮತ್ತು ಆ ನಾಚಿಕೆ ಕಿರಣ್ನ ಮನಸ್ಸನ್ನು ತುಂಬಿಬಿಟ್ಟಿತ್ತು. ಇಬ್ಬರ ನಡುವೆ ಇದ್ದ ಅಪರಿಚಿತ ಮುಜುಗರದ ಗೋಡೆ ಈಗ ನಿಧಾನವಾಗಿ ಕರಗೋಕ್ಕೆ ಶುರುವಾಗುತ್ತೆ. ಕಿರಣ್ ಮೆಲ್ಲನೆ ಅವಳ ಮುಖವನ್ನು ತನ್ನ ಕಡೆಗೆ ತಿರುಗಿಸಿಕೊಂಡ. ಅವಳ ಕಣ್ಣುಗಳು ಮುಚ್ಚಿಕೊಂಡಿದ್ವು, ರೆಪ್ಪೆಗಳು ಲೇಸಾಗಿ ನಡುಗ್ತಾನೆ ಇದ್ವು. ಶ್ರುತಿ ಎಂದು ಕಿರಣ್ ಅವಳ ಕಿವಿಯ ಹತ್ತಿರ ಮೃದುವಾಗಿ ಪಿಸುಗುಡ್ತ. ಕಿರಣ್ನ ಧ್ವನಿ ಅವಳ ಮನಸ್ಸಿಗೆ ಎಲ್ಲಿಲ್ಲದ ಧೈರ್ಯವನ್ನು ತುಂಬಿತ್ತು. ಅವಳು ತನ್ನ ಕೈಗಳಿಂದ ಅವನ ಶಾರ್ಟನ್ನು ಹಿಡಿದುಕೊಳ್ತಾ ಇದ್ದಾಳೆ. ಅವಳಿಗೆ ಏನು ಮಾಡಬೇಕಂತಾನೆ ತಿಳಿತಾ ಇರಲಿಲ್ಲ. ಕೇವಲ ಕಿರಣ್ನ ಪ್ರತಿಯೊಂದು ಪ್ರೀತಿಯ ಮಾತು ಕೂಡ, ಅವನು ಹಾಡ್ತಿದ್ದೋ ಮಾತು, ಅವನ ನಡವಳಿಕೆ, ಅವನ ಕಣ್ಣೋಟ, ಪ್ರತಿಯೊಂದು ಸ್ಪರ್ಶ ಅವಳ ಮನಸ್ಸನ್ನು ಕರಗಿಸ್ತಾ ಇದೆ. ತುಂಬ ಮೃದುವಾಗಿತ್ತು. ಕಿರಣ್ ನಿಧಾನವಾಗಿ ತನ್ನ ಕೈಗಳಿಂದ ಅವಳ ತಲೆ ಕೂದಲನ್ನು ಸವರ್ತಾ ಅವಳ ಹಣೆಯ ಮೇಲೆ ಪ್ರೀತಿಯ ಮುದ್ರೆಯನ್ನು ಒತ್ತುತ್ತಾನೆ. ಶ್ರುತಿ ತನ್ನ ಹಿಡಿ ನಂಬಿಕೆಯನ್ನು ಕಿರಣ್ನ ಹೆಗಲ ಮೇಲೆ ಇಟ್ಬಿಟ್ಟಿದ್ಲು. ಅದು ನಿನಗೆ ನನ್ನ ಜೊತೆ ಇರೋಕ್ಕೇನಾದರೂ ಸಂಕೋಚ ಅನ್ನಿಸ್ತಿದೆಯಾ ಶ್ರುತಿ ಅಂತ ಕಿರಣ್ ಪ್ರೀತಿಯಿಂದ ಕೇಳಿದಾಗ ಶ್ರುತಿ ಕಣ್ಣು ಬಿಟ್ಟು ಅವನನ್ನು ನೋಡಿದ್ಲು. ಅವಳ ಕಣ್ಣುಗಳಲ್ಲಿ ಈಗ ಕೇವಲ ಹೆದರಿಕೆಯಷ್ಟೇ ಇರಲಿಲ್ಲ, ಕಿರಣ್ನ ಮೇಲಿದ್ದ ಅತಿಯಾದ ಗೌರವ ಮತ್ತು ಹೊಸ ಜೀವನದ ಕನಸುಗಳು ಕೂಡ ತುಂಬಿದ್ವು. ಕಿರಣ್ ಮೆಲ್ಲನೆ ಅವಳ ಕೈಗಳನ್ನು ತನ್ನ ಕೈಯೊಳಗೆ ತೆಗೆದುಕೊಂಡ. ಆ ಕೋಣೆಯ ಮಂದ ಬೆಳಕಿನಲ್ಲಿ ಅವರಿಬ್ಬರ ನೆರಳು ಒಂದಾದಂತೆ ಭಾಸವಾಗ್ತಿತ್ತು. ಇಬ್ಬರಿಗೂ ಸಂಸಾರದ ಜ್ಞಾನ ಹೆಚ್ಚಾಗಿ ಇಲ್ಲದಿದ್ದರೂ ಮನಸ್ಸುಗಳ ನಡುವಿನ ಆ ಶುದ್ಧ ಪ್ರೀತಿ ಇಬ್ಬರನ್ನು ಮತ್ತಷ್ಟು ಹತ್ತಿರಕ್ಕೆ ತರ್ತಾನೆ ಇತ್ತು. ಕಿರಣ್ ಪ್ರೀತಿಯಿಂದ ಅವಳ ಕೆನ್ನೆಯನ್ನು ಸವರ್ದ. ಆ ಕ್ಷಣದ ಮೌನದಲ್ಲಿ ಇಬ್ಬರ ಉಸಿರಾಟದ ಸದ್ದಷ್ಟೇ ಕೇಳಿಸ್ತಾ ಇತ್ತು. ಇಬ್ಬರು ಜಗತ್ತನ್ನೇ ಮರೆತು ಆ ಸುಂದರವಾದ ಪ್ರೀತಿಯ ಲೋಕದಲ್ಲಿ ಸಂಪೂರ್ಣವಾಗಿ ಕಳೆದು ಹೋಗಲು ಸಿದ್ಧವಾಗ್ತಾ ಇದ್ರು. ಇಬ್ಬರ ಮನಸ್ಸುಗಳು ಒಂದಾದ ಆ ಕ್ಷಣದಲ್ಲಿ ಕೋಣೆಯಲ್ಲಿದ್ದಂತಹ ಮೌನವೆಲ್ಲ ಮಂಗಮಯವಾಗಿತ್ತು. ಕಿರಣ್ ಶ್ರುತಿಯ ಕೈಗಳನ್ನು ತನ್ನ ಕೈಯಲ್ಲಿ ಹಿಡ್ಕೊಂಡು ನನ್ನ ಜೀವನಕ್ಕೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಶ್ರುತಿ ಎಂದಾಗ ಅವಳ ಮುಖದಲ್ಲಿ ನಾಚಿ ಕೆಂಪು ಮೂಡಿದೆ.
ಶ್ರುತಿ ಮುಗುಳ್ನಗುತ್ತಾ ಕಿರಣ್ನ ಹೆಗಲ ಮೇಲೆ ತಲೆ ಇಟ್ಕೊಂಡು, ಅವಳಿಗೀಗ ಕಿರಣ್ ಕೇವಲ ಗಂಡನಾಗಿ ಅಲ್ಲ, ತನ್ನ ಜೀವಕ್ಕಿಂತ ಹೆಚ್ಚಾಗಿ ನೋಡಿಕೊಳ್ಳುವಂಥ ಒಬ್ಬ ತಾಯಿಯಾಗಿ, ರಕ್ಷಕನಾಗಿ ಕಾಣಿಸ್ತಾ ಇದ್ದ. ಇಬ್ಬರ ನಡುವೆ ಇದ್ದಂತಹ ಮುಜುಗರ, ಹೆದರಿಕೆ, ನಾಚಿಕೆ ಎಲ್ಲವೂ ಕರಗೋಗಿ ಕೇವಲ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವಂತಹ ಆತುರ ಇತ್ತು. ಕಿರಣ್ ಮೆಲ್ಲನೆ ಅವಳ ಕಣ್ಣುಗಳನ್ನು ನೋಡುತ್ತಾ ಅವಳ ತಲೆಗೂದಲನ್ನು ಸವರಿ ಹಣೆಯ ಮೇಲೆ ಪ್ರೀತಿಯ ಮುತ್ತಿಟ್ಟ. ಆ ಒಂದು ಸ್ಪರ್ಶದಲ್ಲಿ ಇಡೀ ಜಗತ್ತನ್ನೇ ಮರೆತು ಹೋಗುವಂಥ ನೆಮ್ಮದಿ ಇಬ್ಬರಿಗೂ ಸಿಕ್ತು. ಇಬ್ಬರೂ ಕೂಡ ಪ್ರೀತಿಯ ಆ ಮೃದುವಾದ ಲೋಕದಲ್ಲಿ ಕಳೆದು ಹೋಗಿದ್ರು. ಆ ರಾತ್ರಿ ಅವರ ಹೊಸ ಜೀವನದ ಸುಂದರ ಕಾವ್ಯಕ್ಕೆ ಮುನ್ನುಡಿ ಬರೆದಿತ್ತು. ಬೆಳಗಿನ ಸೂರ್ಯನ ಕಿರಣ ಕಿಟಕಿಯಿಂದ ಕೋಣೆಯೊಳಗೆ ಬಿದ್ದಾಗ ಶ್ರುತಿ ಕಣ್ಬಿಟ್ಲು. ಎದುರಿಗೆ ಕಿರಣ್ ಅವಳನ್ನೇ ಪ್ರೀತಿಯಿಂದ ನೋಡುತ್ತಾ ಕುಳಿತಿದ್ದ. ಶ್ರುತಿ ತಕ್ಷಣ ಸೀರೆಯ ಸೆರಗನ್ನು ಸರಿಪಡಿಸಿಕೊಳ್ಳುತ್ತಾ ಎದ್ದು ಕುಳಿತಳು. ಇನ್ನೂ ಸ್ವಲ್ಪ ಹೊತ್ತು ಮಲಗಬಹುದಿತ್ತಲ್ವೇ ಅಂತ ಕಿರಣ್ ಕೂಡ ತಮಾಷೆಯಾಗಿ ಕೇಳ್ತಾನೆ. ಅಯ್ಯೋ ಇಲ್ಲ ಅತ್ತೆ ಕಾಯ್ತಾ ಇರ್ತಾರಲ್ವಾ, ಸೊ ಮೊದಲನೇ ದಿನ ಲೇಟ್ ಆಗಬಾರ್ದು, ಕಾಫಿ ಮಾಡಬೇಕು ಎನ್ನುತ್ತಾ ಶ್ರುತಿ ಕೆಳಗೆ ಇಳಿಯಲು ಹೋದಾಗ ಕಿರಣ್ ಅವಳ ಕೈಯನ್ನು ಮತ್ತೊಮ್ಮೆ ಗಟ್ಟಿಯಾಗಿ ಹಿಡ್ಕೊಂಡ. ಅವಳ ಮುಖದಲ್ಲಿ ಮತ್ತೆ ಅದೇ ಹಳೆ ನಾಚಿಕೆ ಒಮ್ಮೆ ಬಂದು ಹೋಯಿತು. ಕಿರಣ್ ಕೈ ಹಿಡಿದು ಹೇಳ್ತಿದ್ದಂಗೆ ಶ್ರುತಿ ಮುಗುಳ್ನಗುತ್ತಾ, ಪ್ಲೀಸ್ ಬಿಡಿ, ಅತ್ತೆ ನೋಡಿದ್ರೆ ಏನು ಅನ್ಕೊತಾರಲ್ವಾ, ಬೆಳಕಾಗಿದೆ ಅಂತ ಮೆಲ್ಲನೆ ವಿನಂತಿಸಿದ್ಲು. ಅವಳ ಧ್ವನಿಯಲ್ಲಿದ್ದ ಮೃದುತ್ವ ಕಿರಣ್ನ ಮನಸ್ಸನ್ನು ಮತ್ತಷ್ಟು ಸೆಳೀತು. ಅವಳ ಕೈಯನ್ನು ನಿಧಾನವಾಗಿ ಬಿಡುತ್ತಾ ಕಿರಣ್, ಸರಿ ಆದರೆ ಸಂಜೆ ಬೇಗ ಬರಬೇಕಾಯ್ತಾ ಅಂತ ಕಣ್ಮಿಟಿಸ್ತಾ. ಶ್ರುತಿ ಎನ್ನುತ್ತಾ ನಾಚಿಕೆಯಿಂದ ಕೋಣೆಯಿಂದ ಹೊರಗೆ ಹೋಗ್ತಾಳೆ. ದಿನಗಳು ಹುರುಳಿದ್ವು. ಇಬ್ಬರ ನಡುವೆ ಇದ್ದ ಆರಂಭದ ಮುಜುಗರ, ಏನೋ ಒಂದು ರೀತಿಯ ಒಂದು ಭಾವನೆ, ಹೆದರಿಕೆ ಈಗ ಸಂಪೂರ್ಣವಾಗಿ ಮಂಗಮಯ ಆಗಿದೆ. ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಲು ದೊಡ್ಡ ದೊಡ್ಡ ಮಾತುಗಳಾಗಲಿ ಅಥವಾ ಪ್ರತ್ಯೇಕ ಜ್ಞಾನದ ಅಗತ್ಯವಾಗಲಿ ಅವ್ರಿಗೆ ಬೀಳಲೇ ಇಲ್ಲ. ಕಿರಣ್ನ ಪ್ರತಿಯೊಂದು ಕಾಳಜಿ ಮತ್ತು ಶ್ರುತಿಯ ಮುಗ್ಧ ಪ್ರೀತಿ ಇಬ್ಬರನ್ನು ಹೆಜ್ಜೆ ಇಡುತ್ತಾ ಹತ್ತಿರ ತಂದಿತ್ತು. ಒಂದಿನ ಸಂಜೆ ಕಿರಣ್ ಆಫೀಸ್ನಿಂದ ಬರುವಾಗ ಶ್ರುತಿಗೆ ತುಂಬ ಇಷ್ಟವಾದಂತಹ ಮಲ್ಲಿಗೆ ಹೂವನ್ನು ತಂದಿದ್ದ. ಕೋಣೆಯಲ್ಲಿ ದೀಪ ಹಚ್ಚಿ ದೇವರ ಮುಂದೆ ಕೈ ಮುಗಿದು ನಿಂತಿದ್ದ ಶ್ರುತಿಯ ಮುಡಿಗೆ ಕಿರಣ್ ತಾನೇ ನಿಧಾನವಾಗಿ ಹೂವನ್ನು ಮುಡಿಸ್ದ. ಶ್ರುತಿ ತಿರುಗಿ ಕಿರಣ್ನ ಕಣ್ಣುಗಳನ್ನು ನೋಡಿದ್ಲು. ಈಗ ಆ ಕಣ್ಣುಗಳಲ್ಲಿ ಮೊದಲ ರಾತ್ರಿ ಇದ್ದ ಆತಂಕ ಇರಲಿಲ್ಲ, ಬದಲಾಗಿ ತನ್ನ ಗಂಡನ ಮೇಲಿದ್ದ ಅತಿಯಾದ ನಂಬಿಕೆ, ಅಪಾರವಾದ ಪ್ರೀತಿಯನ್ನು ಎದ್ದು ಕಾಣಿಸ್ತಾ ಇತ್ತು. ಕಿರಣ್ ಅವಳನ್ನು ಪ್ರೀತಿಯಿಂದ ಅಪ್ಪಿಕೊಂಡಾಗ ಶ್ರುತಿ ಕೂಡ ಅವನ ಎದೆಗೆ ಮುಖ ಹೊರಗಿಸಿ ನಿಂತಿದ್ಲು. ಆ ಒಂದು ಭಾವನೆ ಅಂದರೆ ಸೇರುವಂಥದ್ದು ಅಥವಾ ಸಂಸಾರದ ಯಾವುದೇ ಅತಿಯಾದ ಅರಿವಿಲ್ಲದಿದ್ದರೂ ಕೂಡ ಕೇವಲ ಶುದ್ಧವಾದ ಪ್ರೀತಿ ಮತ್ತು ಪರಸ್ಪರ ಗೌರವವಿದ್ದರೆ ಒಂದು ಸುಂದರ ಸಂಸಾರವನ್ನು ಹೇಗೆ ಕಟ್ಟಬಹುದು ಎಂಬುದಕ್ಕೆ ಅವರಿಬ್ಬರೇ ಸಾಕ್ಷಿಯಾಗಿದ್ದರು. ಇಬ್ಬರು ಮುಗ್ಧ ಮನಸ್ಸುಗಳು, ಅಪರಿಚಿತ ಅನುಬಂಧ ಈಗ ಎಂದಿಗೂ ಮುಗಿಯದ ಪ್ರೇಮ ಕಾವ್ಯವಾಗಿ ಬದಲಾಗ್ತಾ ಹೋಯಿತು. ಧನ್ಯವಾದ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನೋಟಿಫಿಕೇಷನ್ನ ಆನ್ ಮಾಡಿಟ್ಕೊಳ್ಳೋದನ್ನು ಮರಿಬೇಡಿ. ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ. ಧನ್ಯವಾದ.